ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 213ನೇ ಎಪಿಸೋಡ್ನಲ್ಲಿ ಸಿತಾರ್ ವಾದ್ಯದ ಇತಿಹಾಸ ಮತ್ತು ವಿಕಾಸ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಅವು ಯಾವ ಪ್ರಶ್ನೆ ಅಂತಂದರೆ, ಕ್ವಶನ್ ನಂಬರ್ 1, ಸಿತಾರ್ ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಬರೆಯಿರಿ. ಕ್ವಶನ್ ನಂಬರ್ 2, ಸಿತಾರ್ ವಾದ್ಯದ ಪಾತ್ರ ಮತ್ತು ಮಹತ್ವವನ್ನು ಕುರಿತು ಬರೆಯಿರಿ. ಕ್ವಶನ್ ನಂಬರ್ 3, ಸಿತಾರ್ ವಾದ್ಯವನ್ನು ಯಾರು ಕಂಡುಹಿಡಿದಿದ್ದಾರೆ, ಅವರ ಹೆಸರೇನು. ಕ್ವಶನ್ ನಂಬರ್ 4, ಸಿತಾರ್ ವಾದ್ಯವನ್ನು ಸ್ವತಂತ್ರ ವಾದನ ಅಂದರೆ ಸೋಲೋ ಕಾರ್ಯಕ್ರಮ ಮತ್ತು ಸಾಸಂಗತದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಅದನ್ನು ಕುರಿತು ಬರೆಯಿರಿ. ಕ್ವಶನ್ ನಂಬರ್ 5, ಸಿತಾರ್ ವಾದ್ಯದ ಭಾಗಗಳನ್ನು ಅಂದರೆ ಸಿತಾರ್ ವಾದ್ಯ ಏನು ನಾವು ತಯಾರು ಮಾಡ್ತೀವಲ್ಲ ಆ ಭಾಗಗಳ ಹೆಸರನ್ನು ಬರೆಯಿರಿ. ಕ್ವಶನ್ ನಂಬರ್ 6, ಸಿತಾರ್ ವಾದ್ಯವು ಭಾರತದಲ್ಲಿ ಜನ್ಮ ತಾಳಿದೆಯೋ ಅಥವಾ ವಿದೇಶದಲ್ಲಿ ಜನ್ಮ ತಾಳಿದೆಯೋ ಎಂಬುದನ್ನು ಕುರಿತು ಬರೆಯಿರಿ. ಕ್ವಶನ್ ನಂಬರ್ 7, ಎಕ್ಸ್ಪ್ಲೇನ್ ದ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಸಿತಾರ್ ಇನ್ಸ್ಟ್ರೂಮೆಂಟ್. ಕ್ವಶನ್ ನಂಬರ್ 8, ಹೂ ಡಿಸ್ಕವರ್ಡ್ ಆರ್ ಇನ್ವೆಂಟೆಡ್ ಸಿತಾರ್ ಇನ್ಸ್ಟ್ರೂಮೆಂಟ್. ಕ್ವಶನ್ ನಂಬರ್ 9, ಎಕ್ಸ್ಪ್ಲೇನ್ ದ ಪಾರ್ಟ್ಸ್ ಎಕ್ಸ್ಪ್ಲೇನ್ ದ ಪಾರ್ಟ್ಸ್ ಆಫ್ ಸಿತಾರ್ ಇನ್ಸ್ಟ್ರೂಮೆಂಟ್. ನೋಡಿರಿ ವಿದ್ಯಾರ್ಥಿಗಳೇ, ನಿಮಗೆ ನಾನು ಮೊದಲೇ ಹೇಳಿದ್ದೇನೆ, ಸಂಗೀತ ಡೇ ಬೈ ಡೇ ಡೆವಲಪ್ಮೆಂಟ್ ಆಗಿದೆ. ಅದೇ ಪ್ರಕಾರ ಯಾವುದೇ ಸಿತಾರ್ ಇರಲಿ, ಸರೋದ್ ಇರಲಿ, ವಯಲಿನ್ ಇರಲಿ, ಗಿಟಾರ್ ಇರಲಿ ಅಥವಾ ಹಾರ್ಮೋನಿಯಂ ಇರಲಿ, ತಬಲಾ ಇರಲಿ, ಬೇಕಾದಿರಲಿ, ಅವನ್ನು ಯಾವಾಗ ಕಂಡು ಹಿಡಿದು ಶುರು ಮಾಡ್ತಾರ ಆವಾಗ ಆ ವಾದ್ಯಗಳು ಒಂದು ನಮೂನಿನ ಕಾಣ್ತಾವೆ. ತದನಂತರ ಎಷ್ಟೋ ಶತಮಾನ ದಾಟಿದ ನಂತರ ಅದರಲ್ಲಿ ಪಂಡಿತರು ಹುಟ್ಟಿ ಆ ಇದ್ದಂಥ ಇನ್ಸ್ಟ್ರೂಮೆಂಟಾಗಿ ಏನೋ ಡೆವಲಪ್ಮೆಂಟ್ ಮಾಡಿ ಅದನ್ನು ಒಂದು ಲೆಕ್ಕಕ್ಕೆ ತಂದು ಹಚ್ತಾರೆ. ಆದರೆ ಈಗೇನು ಮಾಡರ್ನ್ದಾಗ ನಾವು ಸಿತಾರ್ ನೋಡ್ತೀವಿ, ತಬಲಾ ನೋಡ್ತೀವಿ, ಇವೆಲ್ಲ ಈಗ ಡೆವಲಪ್ಮೆಂಟಾಗಿ ಸಂಪೂರ್ಣವಾಗಿ ನಿಂತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಎಷ್ಟೋ ವಾದ್ಯಗಳಲ್ಲಿ ಸಿತಾರ್ ವಾದ್ಯವೂ ಕೂಡ ಒಂದು ಸುಂದರವಾದ ಮೆಲೋಡಿ ಇರುವ, ಇಂಪಾದ ನಾದವಿರುವ, ಜನಪ್ರಿಯವಾಗಿರುವ, ಪ್ರಸಿದ್ಧಿ ಪಡೆದ ಒಂದು ತಂತಿ ವಾದ್ಯವಾಗಿದೆ. ಆಮೇಲೆ ಸಿತಾರ್ ವಾದ್ಯವನ್ನು ನಾವು ಸೋಲೋ ಕಾರ್ಯಕ್ರಮದಲ್ಲಿ ನೋಡ್ತೀವಿ ಮತ್ತು ಸಂಗತ ಕೊಡೋದ್ರಲ್ಲಿ ಕೂಡ ನಾವು ಸಿತಾರ್ ವಾದ್ಯವನ್ನು ನೋಡ್ತೀವಿ. ಅಂದರೆ ಸೋಲೋದಲ್ಲಿ ಕೂಡ ಸರಿ ಮತ್ತು ಸಂಗತದಲ್ಲಿ ಕೂಡ ಸಿತಾರ್ ವಾದ್ಯವು ಹೌದೆನಿಸಿಕೊಂಡಿದೆ. ಆಮೇಲೆ ಸಿತಾರವನ್ನು ನಾವು ಸಾಮಾನ್ಯವಾಗಿ ಎಲ್ಲೆಲ್ಲಿ ನೋಡ್ತೀವಿ, ಯಾವ್ಯಾವ ಕ್ಷೇತ್ರದಲ್ಲಿ ನೋಡ್ತೀವಪ್ಪ ಅಂತಂದರೆ, ಒಂದು ಸೋಲೋ ಕಾರ್ಯಕ್ರಮದಲ್ಲಿ ನಾವು ನೋಡ್ತೀವಿ ಸಿತಾರ್ ವಾದ್ಯವನ್ನು. ಅದು ಎರಡನೇದು ಲಘುಶಾಸ್ತ್ರೀಯ ಸಂಗೀತ ಅಂದರೆ ಲೈಟ್ ಮ್ಯೂಸಿಕ್, ಅಲ್ಲಿ ಕೂಡ ಸಿತಾರ್ ಅಕಂಪ್ಲಿಷ್ಡ್ ಮಾಡ್ತಾರೆ. ಅಲ್ಲಿ ಸಿನಿಮಾ ಜಗತ್ತು ಫಿಲ್ಮ್ ಲ್ಯಾಂಡ್, ಅಲ್ಲಂತೂ ಸಿತಾರ್ ಬೇಕೇ ಬೇಕು. ಆದರೆ ಅಲ್ಲಿ ಕೂಡ ಸಿತಾರ್ ತನ್ನ ಕೈಯನ್ನು ಚಾಚಿದೆ ಅಂತ ಹೇಳ್ತಾ ಇದ್ದೇನೆ. ಅದೇ ಪ್ರಕಾರ ಸುಗಮ ಸಂಗೀತ, ಗಜಲ್, ಕವ್ವಾಲಿ, ಭಕ್ತಿ ಸಂಗೀತ, ಆಮೇಲೆ ನಾಟಕ, ನೃತ್ಯ ಮುಂತಾದ ಈ ಎಲ್ಲ ಸಂಗೀತ ಕಾರ್ಯಕ್ರಮಗಳಿಗೆ ನಮ್ಮ ಸಿತಾರ್ ವಾದ್ಯ ಏನು ಅಕಂಪ್ಲಿಷ್ಡ್ ನೀಡ್ತದ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಏನಪ್ಪ ಅಂತಂದರೆ, ಸಿತಾರ್ ವಾದ್ಯ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಸಿತಾರವನ್ನು ಪ್ರಸಿದ್ಧಿ ಮಾಡಿದ, ಜನಪ್ರಿಯಗೊಳಿಸಿದ ಶ್ರೇಯಸ್ಸು ನಮ್ಮ ಪಂಡಿತ್ ರವಿಶಂಕರ್ ಅವರಿಗೆ ಸಲ್ತದೆ. ರವಿಶಂಕರ್ ಅಂದರೆ ಸಿತಾರ ಅಂದರೆ ರವಿಶಂಕರ್ ಅನ್ಕೋಂತನ ನಾವು ಬೆಳೆದಿದ್ದೇವೆ. ಆದರೆ ಅಷ್ಟೊಂದು ಸಿತಾರ್ ಮತ್ತು ರವಿಶಂಕರ್ಗೆ ರಿಲೇಷನ್ ಅಂದರೆ ಆ ಸಿತಾರ್ ವಾದ್ಯವನ್ನು ಪ್ರಸಿದ್ಧಿಪಡಿಸಿದವನೇ ನಮ್ಮ ರವಿಶಂಕರ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದರೊಂದಿಗೆ ಇನ್ನುಳಿದ ಸಿತಾರ್ ವಾದಕರು, ಸರ್ವಶ್ರೇಷ್ಠ ಸಿತಾರ್ ವಾದಕರಾದಂಥ ಬುದೈದಿತ್ ಮುಖರ್ಜಿ, ಅನುಷ್ಕಾ ಶಂಕರ್, ಶಾಹಿದ್ ಪರ್ವೇಜ್, ನಿಖಿಲ್ ಬ್ಯಾನರ್ಜಿ, ಸಂಜಯ್ ಬ್ಯಾನರ್ಜಿ, ಉಸ್ತಾದ್ ವಿಲಾಯತ್ ಖಾನ್, ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಮತ್ತು ಸೈಯದ್ ಫಕ್ರುದ್ದೀನ್, ಇವರೆಲ್ಲ ಏನಪ್ಪ ಅಂತಂದ್ರೆ ಸಿತಾರ್ ವಾದ್ಯವನ್ನು ಸೋಲೋನು ಬರ್ಸಿದ್ದಾರೆ ಮತ್ತು ಸಂಗೀತ ಮಾಡಿದ್ದಾರೆ. ಸಿತಾರವನ್ನು ಹಿಂಗೆ ಬರ್ಸಾರಲ್ಲ, ಸಿತಾರ್ಗೆ ಗೌರವವನ್ನು ತಂದು ಕೊಟ್ಟಿದ್ದಾರೆ, ಸಿತಾರ್ಗೆ ಸ್ಥಾನಮಾನವನ್ನು ಕೂಡ ಇವರು ಪ್ರಸಿದ್ಧಿಯನ್ನು ಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಇನ್ನು ಸಿತಾರ್ ಜನ್ಮ ಹೆಂಗೆ ತಾಳ್ತು, ಸಿತಾರ್ನ ಯಾರು ಕಂಡು ಹಿಡಿದ್ರು, ಅವ್ರ ಹೆಸರು ಹೇಳಬೇಕು ಅಂತ ಅಂದರೆ ನೋಡ್ರಿ, ಇಲ್ಲಿ ಪಂಡಿತರಲ್ಲಿ ಭಿನ್ನಾಭಿಪ್ರಾಯವಿವೆ. ನಿಕಟವಾದಂಥ ಇವರ ಕಂಡು ಹಿಡ್ದಾರೆ, ಹಿಂಗೆ ಕಂಡು ಹಿಡ್ದಾರೆ ಅಂತ ಹೇಳಲಿಕ್ಕೆ ಇತಿಹಾಸದಲ್ಲಿ ಸಾಕ್ಷ್ಯ ದೊರೆಯುವುದಿಲ್ಲ.
ಒಬ್ಬೊಬ್ರು ಒಂದೊಂದು ನಮೂನಿ ಹೇಳಿದಾರ. ಒಬ್ಬ ಸಿತಾರ್ ಇವು ಕಂಡಿಡ್ದಾನ ಅಂತ ಹೇಳ್ತಾರೆ, ಒಬ್ಬ ಅವು ಕಂಡಿಡ್ದಾನ ಅಂತ ಹೇಳ್ತಾನೆ. ಕೆಲವು ಮಂದಿ ಭಾರತದಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ, ಕೆಲವು ಮಂದಿ ಫಾರನ್ದಲ್ಲಿ ಹುಟ್ಟಿದೆ ಅಂಥೇಳಿ ನಾನಾ ಭಿನ್ನಾಭಿಪ್ರಾಯಗಳನ್ನು ಕೂಡ ಸಿತಾರ್ ಜನ್ಮ ತಾಳಿದ ಬಗ್ಗೆ ನಮಗೆ ಇಲ್ಲಿ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ ಮೊದಲೇ ಅಭಿಪ್ರಾಯ ಏನಪ್ಪ ಅಂತಂದರೆ, ನೋಡ್ರಿ, ಗ್ರೀಕ್ ಮತ್ತು ಅರಬಿ ದೇಶದಲ್ಲಿ ಈ ವಾದ್ಯ ಇತ್ತು. ಈ ವಾದ್ಯ ಭಾರತಕ್ಕೆ ಬಂದು ಇಲ್ಲಿ ಅದು ಚಲೋ ಫೇಮಸ್ ಆಗಿದೆ ಅಂಥೇಳಿ ಇದು ಅಭಿಪ್ರಾಯ ಬರ್ತದೆ ಒಂದನೇದ್ದು. ಇನ್ನು ಎರಡನೇದೇನಪ್ಪ ಅಂತಂದರೆ, ಸಿತಾರ್ ಉತ್ಪತ್ತಿ ಗ್ರೀಕ್ ಮತ್ತು ಅರಬ್ ದೇಶಗಳ ಸಂಯೋಗದಿಂದ ಸಿತಾರ್ ವಾದ್ಯವು ಹುಟ್ಟಿರಬಹುದೆಂದು ಪಂಡಿತರು ಹೇಳ್ತಾರೆ. ಹುಟ್ಟಿರಬಹುದೆಂದು ಸಂಶಯ ಮಾಡ್ತಾರೆ. ಅಲ್ಲಿ ನೆಕ್ಸ್ಟ್ ಅಭಿಪ್ರಾಯ ಏನಪ್ಪ ಅಂತಂದರೆ, ಕೆಲವು ಮಂದಿ ವಿದ್ವಾಂಸರು ಏನು ಹೇಳ್ತಾರಪ್ಪ ಅಂದರೆ, ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ವೀಣಾ ಇತ್ತು. ಆ ವೀಣಾ ಹೆಂಗಿದೆ ಅಂತಂದರೆ ಜಸ್ಟ್ ಲೈಕ್ ಸಿತಾರ್ ಇದ್ದಂಗೆ ಅದ. ಬಟ್ ಆ ಥರ ಆಕಾರ ವಿಕಾರ ಬೇರೆ, ಸಿತಾರ್ ಆಕಾರ ವಿಕಾರ ಬೇರೆ. ಆದರೆ ವೀಣಾ ವಾದ್ಯದ ಆಧಾರವನ್ನು ಇಟ್ಟುಕೊಂಡು ಸಿತಾರ್ ಡೆವಲಪ್ಮೆಂಟ್ ಆಗಿದೆ ಅಂಥೇಳಿ ನಮ್ಮಲ್ಲಿ ಜನ ಅದನ್ನು ಕೂಡ ಹೇಳ್ತಾರೆ. ಇನ್ನು ಮತ್ತೊಂದು ಅಭಿಪ್ರಾಯ ಏನಪ್ಪ ಅಂತಂದರೆ, 13ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ರಾಜನ ದರ್ಬಾರದಲ್ಲಿ ಅಮೀರ್ ಖುಸ್ರೋ ಅಂತ ಒಬ್ಬ ಕವಿ ಮತ್ತು ಸೂಫಿ ಸಂಗೀತಗಾರ ಇದ್ದ. ಆ ಅಮೀರ್ ಖುಸ್ರೋ ಸಿತಾರ್ ವಾದ್ಯವನ್ನು ಕಂಡು ಹಿಡಿದಿದ್ದಾರೆ ಅಂಥೇಳಿ ಇತಿಹಾಸ ಮುಖಾಂತರ ನಮಗೆ ಗೊತ್ತಾಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳೇ, ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಸಿತಾರವನ್ನು ಯಾರು ಕಂಡು ಹಿಡಿದಾರೆ ಅಂಥೇಳಿ ನಿಮ್ಗೆ ಯಾವುದೇ ಸಂಗೀತದ ಪರೀಕ್ಷೆಯಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಷನ್ನಲ್ಲಿ ಕ್ವಶನ್ ಬಂತು ಅಂದರೆ ಅಮೀರ್ ಖುಸ್ರೋ ಅಂತ ಬರೀರಿ. ಅಮೀರ್ ಖುಸ್ರೋ ಸಿತಾರ್ ವಾದ್ಯವನ್ನು ಕಂಡು ಹಿಡಿದಿದ್ದಾನೆ ಅಂತ ನಾವು ಇತಿಹಾಸದಿಂದ ತಿಳ್ಕೊಂಡು ಬಂದಿದ್ದೇವೆ. ಅದಕ್ಕೆ ಅಮೀರ್ ಖುಸ್ರೋ ಅದೇನದಲ್ಲ ಅದೇ ಸಿತಾರ್ ವಾದ್ಯವನ್ನು ಕಂಡು ಹಿಡಿದಿದ್ದಾನೆ ಅಂಥೇಳಿ ಅದನ್ನು ತಿಳ್ಕೊಂಡ್ರಿ ವಿದ್ಯಾರ್ಥಿಗಳೇ. ಇನ್ನು ಅದಕ್ಕಿಂತ ಹೆಚ್ಚು ಹೇಳಬೇಕು ಅಂತಂದರೆ, ಪರ್ಷಿಯನ್ ಜನರು ಸಿತಾರ್ ವಾದ್ಯಕ್ಕೆ ಸಹತರ್ ಅಥವಾ ಸಹತಾರ್ ಅಂತ ಕರೀತಿದ್ರು. ಪರ್ಷಿಯನ್ ಭಾಷೆ ಒಳಗೆ ಸಹ ಅಂದರೆ ಮೂರು ಅಂತ ಅರ್ಥ, ತಾರ್ ಅಂದ್ರೆ ತಂತಿ, ಸ್ಟ್ರಿಂಗ್ ಅಥವಾ ವಯರ್. ಅಂದರೆ ಪರ್ಷಿಯನ್ದಲ್ಲಿ ಏನಪ್ಪ ಅಂದರೆ 3 ತಂತಿಗಳ ಉಳ್ಳ ವಾದ್ಯಕ್ಕೆ ಸಿತಾರ್ ಅಂತ ಅವ್ರು ಕರೀತಿದ್ರು. ನೋಡ್ರಿ, ಒಂದು ಟೈಮ್ದಾಗ ಹೆಂಗಿತ್ತು ಅಂತಂದರೆ, ಸಿತಾರ್ದಲ್ಲಿ ಕೇವಲ 3 ವೈರ್ ಇದ್ದು, ಅದು ಒಂದು ನಮೂನಿ ನೋಡಿದ್ರೆ ತಂಬೂರಿ ಕಣಕಾಗ್ತಿತ್ತು. ಹಂಗಿತ್ತು ಆಗಿನ ಟೈಮ್ದಾಗ. ಅಲ್ಲಿ ಕುಂಟಿ ಗಿಂಟಿ ಎಲ್ಲ ಅದ್ರದ್ದು ಏನದಲ್ಲ ಆ ಒಂದೊಂದು ನಮೂನಿನ ಅದ. ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ, ಹೊಸದಾಗಿ ಕಂಡು ಹಿಡಿದಾಗ ಒಂದು ನಮೂನಿ ಕಾಣ್ತದ ಅಂತೇಳಿ. ಹಂಗೆ ಸಿತಾರ 3 ತಂತಿ ಒಳಗಿತ್ತು. ಮುಂದೆ ಕಾಲಕ್ರಮೇಣ ಹೆಂಗೆ ಸಮಯ ಸರಿದಂಗೆ ಅಲ್ಲಿ ಏನಾದಪ್ಪ ಅಂತಂದರೆ, ಸಮಯ ಸರಿದಂತೆ ನಮ್ಮ ಸಿತಾರ್ ಜಗತ್ತಿನಲ್ಲಿ ಅನೇಕ ಪಂಡಿತರು, ಆಮೇಲೆ ಅದನ್ನು ಸಿತಾರ್ ಡೆವಲಪ್ಮೆಂಟ್ ಮಾಡುವಂಥವರು ಕೂಡ ಹುಟ್ಟಿ ಸಿತಾರವನ್ನು ಡೆವಲಪ್ಮೆಂಟ್ ಮಾಡಿದರು ಅಂತ ಹೇಳ್ತಾ ಇದ್ದೇನೆ. ಈಗ ನಾವು ಸಿತಾರ್ದಲ್ಲಿ ಏನು ನೋಡ್ತಾ ಇದ್ದೀವಪ್ಪ ಅಂತಂದರೆ, ಸಿತಾರ್ದಲ್ಲಿ 7 ಕುಂಟಿಗಳಿವೆ. ಕುಂಟಿ ಅಂದರೆ ಅದಕ್ಕೆ ಮೇನ್ ವೈರ್ನ ಹಾಕ್ತೀವಿ. 7 ಕುಂಟಿ ಅದ, ಬಿಗ್ ಕುಂಟಿ ಅಂತ ನಾವು ಅದಕ್ಕೆ ಕರಿತೀವಿ. ಹಂಗೆ ಡೇ ಬೈ ಡೇ ಡೆವಲಪ್ಮೆಂಟ್ ಆದಂಥ ನಮ್ಮ ಸಿತಾರ ಈಗ ಅದು ಪರ್ಫೆಕ್ಟಾಗಿ ನಿಂತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಸಿತಾರ್ ವಾದನದಲ್ಲಿ ಮಸೀದ್ ಖಾನ್ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಮಸೀದ್ ಖಾನ್, ಅವನ ಹೆಸರು ಮಸೀದ್ ಖಾನ್. ಆ ಮಸೀದ್ ಖಾನ್ ಏನು ಮಾಡಿದಪ್ಪ ಅಂತಂದರೆ, ಆತ ಮಸೀದ್ ಖಾನಿಗೆ ಗತ್ತನ್ನು ಕಂಡು ಹಿಡ್ದ. ಈಗ ನಾವು ಯಾವ್ದಾದ್ರು ಕಾಲೇಜ್ಗೆ ಹೋಗಿರ್ತೀವಿ, ಆ ಸಿತಾರ್ ಬಾರಿಸೋ ವಿದ್ಯಾರ್ಥಿಗೆ ನಾವು ಹೇಳ್ತೀವಿ, ಒಂದು ಯಾವ್ದಾದ್ರು ಮಸೀದ್ ಖಾನಿಗೆ ಗತ್ತು ಬಾರಿಸು ಅಂಥೇಳಿ. ಹಂಗಾರೆ ಮಸೀದ್ ಖಾನಿಗೆ ಗತ್ತು ಅಂದ್ರೆ ಏನು? ಆ ಮಸೀದ್ ಖಾನ್ ಅನ್ನವ ಏನದನಲ್ಲ, ಅವ ಮಸೀದ್ ಖಾನಿಗೆ ಗತ್ತನ್ನು ಕಂಡು ಹಿಡಿದು ಅದಕ್ಕೆ ತನ್ನ ಹೆಸರು ಕೊಟ್ಟ. ಅವನ ಹೆಸರು ಕೊಟ್ಟಿದ್ದಕ್ಕನ ಮಸೀದ್ ಖಾನಿಗೆ ಗತ್ ಅಂತ ನಾವು ಹೇಳ್ತೀವಿ. ಅದನ್ನು ವಿಲಂಬಿತದಲ್ಲಿ ನಾವು ಬಾರಿಸ್ತೀವಿ. ಹಂಗಾರೆ ಮಸೀದ್ ಖಾನಿ ಬೋಲ್ಸ್ ಏನಪ್ಪ ಅಂದರೆ, ಅದು ವಿಲಂಬಿತ ಸಿತಾರ್ದಲ್ಲಿ ವಿಲಂಬಿತ ತಾಳದಲ್ಲಿ 12ನೇ ಮಾತ್ರಕ್ಕೆ ಅವನು ಬೋಲ್ ಶುರು ಆಗ್ತದೆ. 12ನೇ ಮಾತ್ರಕ್ಕೆ ಶುರು ಆಗ್ತದೆ, 11ನೇ ಮಾತ್ರಕ್ಕೆ ಮುಗಿತದ. ಆ ಬೋಲ್ ಯಾವಪ್ಪ ಅಂತಂದರೆ 12ನೇ ಮಾತ್ರಕ್ಕೆ ಶುರು ಆಗ್ತದೆ. ದಿರಿ ದಾ ರ ಆಯ್ತಾ? ಇದೇ ಸೇಮ್ ಬೋಲ್ ಇನ್ನೊಮ್ಮೆ ಹೇಳಬೇಕು. ದಿರಿ ದಾ ರ ಆಮೇಲೆ 12ಕ್ಕೆ ಶುರು ಆಗ್ತದೆ ಮತ್ತೆ, ಸರಿನಾ? ಇದಕ್ಕೆ ನಾವು ಏನಂತೀವಿ, ಮಸೀದ್ ಖಾನಿ ಗತ್ ಬೋಲ್ಸ್ಗಳು ಅಂತ ಹೇಳ್ತೀವಿ.
ಅಕಸ್ಮಾತ್ ಈ ಬೋಲ್ಸ್ಗಳನ್ನು ಬಿಟ್ಟು ನಾವು ನಮ್ಮದೇ ಆದಂಥ ನಮ್ಮ ತಲೆಗಿರುವಂಥದ್ದನ್ನು ನಾವು ಬಾರಿಸಿದ್ವಿ ಅಂದರೆ ಅದಕ್ಕೆ ಕೇವಲ ವಿಲಂಬಿತ ಗತ್ ಅಂತೇವಿ. ಅದಕ್ಕೆ ಸಿತಾರ ಯಾರು ಕಲಿತಾರಲ್ಲ ಅಥವಾ ಯಾರು ಕಲ್ತಾರಲ್ಲ, ಎಷ್ಟು ಮಂದಿ ಫೇಮಸ್ ಆಗ್ಯಾರಲ್ಲ, ಅವರೆಲ್ಲರೂ ಮಸೀದ್ ಖಾನಿ ಗತ್ ಈ ಬೋಲ್ಸ್ಗಳನ್ನೇ ಬಾರಿಸ್ತಾರ. ವಿದ್ಯಾರ್ಥಿಗಳೇ ಇದನ್ನು ನೆನಪಿಟ್ಕೊಳ್ರಿ. ಮಸೀದ್ ಖಾನಿ ಗತ್ ಯಾರು ಕಂಡು ಹಿಡಿದ್ರು? ಮಸೀದ್ ಖಾನ್ ಅನ್ನೋ ಕಂಡು ಹಿಡ್ದ, ಅವನ ಹೆಸರು ಅದಕ್ಕೆ ಕೊಟ್ಟಿದ್ದಾನೆ. ಆ ಹಿನ್ನೆಲೆ ಒಳಗೆ ಇನ್ನು ರಜಾ ಖಾನ್ ಅವ ರಜಾ ಖಾನಿ ಗತ್ತನ್ನು ದ್ರುತದೊಳಗೆ ಕಂಡು ಹಿಡ್ದ. ಒಂದು ಮಸೀದ್ ಖಾನಿ ಗತ್, ಒಂದು ರಜಾ ಖಾನಿ ಗತ್ ಅಂಥೇಳಿ ಹಿಂಗೆ ಎರಡು ಪ್ರಕಾರದ ಏನು ಗತ್ತುಗಳು ನಮ್ಮ ಸಿತಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಸಿತಾರದಲ್ಲಿ ಇರುವಂಥ ಭಾಗಗಳು ಯಾವಪ್ಪ ಅಂತಂದರೆ, ಆದರೆ ಒಂದು ಸಿತಾರ್ ತಯಾರಾಗಬೇಕಂದ್ರೆ ಅದ್ರಾಗ ಯಾವ್ಯಾವ ಭಾಗಗಳು ಇರಬೇಕು ಅನ್ನೋದನ್ನು ನಾನು ನಿಮ್ಗೆ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೇನೆ. ಮೊದಲೇದ್ದು ಅದರ ಹೆಸರು ಏನಪ್ಪ ಅಂದ್ರೆ ತಬ್ಲಿ, ಕಡು, ಟ್ಯೂನಿಂಗ್ ಬೀಟ್ಸ್, ಜವಾರಿ. ಅಂದರೆ ಜವಾರಿ ಅಂದರೆ ಬ್ರಿಡ್ಜ್, ಜವಾರಿ ಅಂದರೂ ಸರಿ, ಬ್ರಿಡ್ಜ್ ಅಂದರೂ ಸರಿ. ಅಲ್ಲಿ ಫ್ರೆಟ್ಸ್ ಅಂದರೆ ಸಿತಾರ್ದಾಗ ಪರ್ದಾ ಇರ್ತಾವೆ. ಆ ಪರ್ದಾಕ್ಕೆ ಇಂಗ್ಲೀಷ್ ಒಳಗೆ ಫ್ರೆಟ್ಸ್ ಅಂತೀವಿ, ಹಿಂದಿ ಒಳಗೆ ಮತ್ತು ಕನ್ನಡದಲ್ಲಿ ಪರ್ದಾ ಅಂತ ಹೇಳ್ತೀವಿ. ಅವು 1ರಿಂದ 19 ಇರಬೇಕು, ಇಲ್ಲ 1ರಿಂದ 20 ಫ್ರೆಟ್ಸ್ ಸಿತಾರದಲ್ಲಿ ಇರುತ್ತವೆ. ಅಲ್ಲಿ ಸಿತಾರ್ ನೆಕ್ ಅಂದ್ರೆ ಕುತ್ತಿಗಿರಿ. ಸಿತಾರ್ಗೆ ಕುತ್ತಿಗೆ ಬರ್ತದ, ಆ ಕುತ್ತಿಗೆಯಿಂದ ನಾವು ದಂಡಿ ಅಂತ ಹಾಕ್ತೀವಿ, ಅದಕ್ಕೆ ನಾವು ದಂಡಿ ಅಂತ ಕರಿತೀವಿ. ಸಿತಾರ್ ನೆಕ್ಕಿಗೆ ನಾವು ದಂಡಿ ಅಂತ ಕರಿತೀವಿ. ಅಲ್ಲಿ ಬಿಗ್ ಕುಂಟಿ 7 ಇವೆ. ಸ್ಮಾಲ್ ಕುಂಟಿ, ಸಣ್ಣ ಕುಂಟಿಗಳು 11 ಇವೆ. ಆ ಸ್ಮಾಲ್ ಕುಂಟಿ ಏನದಲ್ಲ ಅದಕ್ಕೆ ನಾವು ತರಫ್ ವೈರ್ನ ಹಾಕಿರ್ತೀವಿ. ಆಮೇಲೆ ಬಿಗ್ ಕುಂಟಿ 7 ಏನದಾವಲ್ಲ ಅದಕ್ಕೆ ನಾವು ಮೇನ್ ವೈರ್ಗಳನ್ನು ಹಾಕಿರ್ತೀವಿ. ಅಲ್ಲಿ ಸಿತಾರ್ಗೆ ಬೇಕಾಗಿರೋದು ತಂತಿ, ಅಲ್ಲಿ ಸಿತಾರ್ಗೆ ಬೇಕಾಗಿದ್ದು ಮಿಜ್ರಾಫ್ ಅಥವಾ ನಕ್ಕಿ. ದಿಸ್ ಈಸ್ ಕಾಲ್ಡ್ ಮಿಜ್ರಾಫ್. ಇದಕ್ಕೆ ಮಿಜ್ರಾಫ್ ಅಂತೀವಿ ಅಥವಾ ನಕ್ಕಿ ಅಂತ ನಾವು ಇದಕ್ಕೆ ಕರಿತೀವಿ. ಆದರೆ ಇವೆಲ್ಲ ಸಾಮಾನ್ಯ ಇದ್ದಾಗ ಮಾತ್ರ ಸಿತಾರ್ ತಯಾರಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅಲ್ಲಿ ಅದೇ ಹಿನ್ನೆಲೆ ಒಳಗೆ ನೋಡ್ರಿ, ಸಂಗೀತ ಇವತ್ತು ಇಂಡಿಯಾದಾಗೂ ಅಷ್ಟೇ, ಅಮೇರಿಕಾದಾಗೂ ಅಷ್ಟೇ, ಎಲ್ಲಿ ಹೋದರೂ ಅದೇ 22 ಶ್ರುತಿಗಳವ, ಅಲ್ಲಿ 12 ಸ್ವರಗಳವ, 4 ಸಪ್ತಕವ, ಅಲ್ಲಿ 7 ಶುದ್ಧ 5 ಕೋಮಲ ಸ್ವರ ಅವ. ಇದು ಕೂಡ ನಮ್ಮ ಸಿತಾರದಲ್ಲಿ ಇದೆ. ಸಿತಾರದಲ್ಲಿ ಏನದಪ್ಪ 4 ಸಪ್ತಕವ. ರವಿಶಂಕರ್ ಖರ್ಜ್ ಸಪ್ತಕ್ ಬರೆಸ್ತಾರೆ. ಖರ್ಜ್ ಸಪ್ತಕ್, ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್ ಮತ್ತು ತಾರ್ ಸಪ್ತಕ್, ಹಿಂಗೆ 4 ಸಪ್ತಕವ. ಒಂದು ಸಪ್ತಕದಲ್ಲಿ 12 ಸ್ವರಗಳಿವೆ. 12 ಸ್ವರಗಳಂತಾರೆ 7 ಶುದ್ಧ, ಆಮೇಲೆ 5 ಕೋಮಲ ಸ್ವರಗಳನ್ನು ಇನ್ಕ್ಲೂಡಿಂಗ್ ಮಾಡಿಕೊಂಡು 12 ಸ್ವರಗಳಾಗ್ತವೆ. ಅಲ್ಲಿ 22 ಶ್ರುತಿಗಳಿವೆ. ಆದಂತೂ ಇವು ಕಾಮನ್ ಥಿಂಗ. ಇವನು ಯಾರು ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಸಂಗೀತದಾಗ ಬರೀ 20 ಶ್ರುತಿ ಅದಾವ್ರಿ ಅಂತ ಅನ್ನಕ್ಕೆ ಬರೋಂಗಿಲ್ಲ. ನಮ್ಮ ಸಿತಾರದಾಗ ಬರೀ 10 ಸ್ವರ ಅದಾವ್ರಿ ಅಂತ ಅನ್ನಕ್ಕೆ ಬರೋದಿಲ್ಲ. ಅದು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಇವತ್ತು ವಯಲಿನ್ ಅಷ್ಟೇ, ಸಿತಾರ್ ಅಷ್ಟೇ, ಗಾಯನ ಅಷ್ಟೇ ಬೇಕಾದಿರಲಿ, ಅಲ್ಲಿ 12 ಸ್ವರಗಳು ಇರಲೇಬೇಕು. ಆ ಹಿನ್ನೆಲೆಯೊಳಗೆ ನಮ್ಮ ಸಿತಾರದಲ್ಲಿ ಕೂಡ 12 ಸ್ವರಗಳಿವೆ. ಆಮೇಲೆ 22 ಶ್ರುತಿಗಳಿವೆ, 4 ಸಪ್ತಕಗಳಿವೆ. ವಿದ್ಯಾರ್ಥಿಗಳೇ, 4ನೇ ಸಪ್ತಕ ಇತ್ತಲಾಗ 4 ಸಪ್ತಕ ಅದಂತ ಏನು ಹೇಳಿದನಲ್ಲ, ಖರ್ಜ್ ಸಪ್ತಕ. ಅದರಲ್ಲಿ ಕೆಲಸ ಮಾಡೋರು ರವಿಶಂಕರ್ ಮಾಡ್ತಿದ್ರು. ಖರ್ಜ್ ಸಪ್ತಕದಲ್ಲಿ ಅತಿ ಕೆಳಗಡೆ ಹೋಗಿ ಸಿತಾರನ್ನು ಬಾರಿಸಿದ್ರು. ಇತ್ತಲಾಗ ಅಷ್ಟು ಕೆಲಸ ಮಾಡೋರು ಯಾರು ಅನ್ನೋದಕ್ಕೆ ಬರೀ 3 ಸಪ್ತಕದವನ್ನು ಲೆಕ್ಕಕ್ಕೆ ಬಂದಿದ್ದಾರೆ. ಬಟ್ ಆ್ಯಕ್ಚುಲಿ 4 ಸಪ್ತಕವ. 3 ಸಪ್ತಕ ಅಂತ ಈಗ ನಾವು ಹೇಳ್ತಾ ಇದ್ದೇವೆ. ಯಾವುದು? ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್, ತಾರ್ ಸಪ್ತಕ್ ಅಂತೇಳಿ ವಿದ್ಯಾರ್ಥಿಗಳಿಗೆ ನೀವು ತಿಳ್ಕೊಂಡ್ರಿ. ಬಟ್ ಖರ್ಜ್ ಸಪ್ತಕದ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಲಿ. ಅದು ಬೇಕಾ? ನಾಳೆ ಯಾವುದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ ಒಂದು ಬರ್ತದ, ಒಟ್ಟ ಸಂಗೀತದಲ್ಲಿ ಎಷ್ಟು ಸಪ್ತಕಗಳಿವೆ ಅಂದಾಗ ನೀವು 3 ಅಂದರೆ ಬಹುಶಃ ಅದು ತಪ್ಪಾಗ್ತದೆ. ಯಾಕಂದ್ರೆ 4 ಅವ. ನೀವು ಬಾರಿಸ್ತೇ ಬಿಡ್ತೇವೆ, ಅದು ಮುಂದಿನ ಮಾತಾ. 4 ಅವ. ಖರ್ಜ್ ಸಪ್ತಕ್, ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್ ಮತ್ತು ತಾರ್ ಸಪ್ತಕ್. ಓಕೆ, ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಇನ್ನು ನಮ್ಮ ಸಿತಾರದಾಗ ಛಲ್ ಥಾಟ್ ಮತ್ತು ಅಚಲ್ ಥಾಟ್ ಅಂತ 2 ಥಾಟ್ಗಳು ಬರ್ತಾವ. ಛಲ್ ಥಾಟ್ ಅಂದರೆ ನೋಡ್ರಿ, ರಿಷಭ ತನ್ನ ಶುದ್ಧ ರಿಷಭ ಮತ್ತು ಶುದ್ಧ ದೈವತ ಅವನ್ನ ನಾವು ಕೋಮಲ್ ಸ್ವರ ಮಾಡಬೇಕಂದ್ರೆ ಆ ರಿಷಭವನ್ನು ನಾವು ಕೆಳಗೆ ಸರಿಸ್ತೀವಿ, ಒಂದು ಶ್ರುತಿ ಕೆಳಗೆ ಸರಿಸ್ತೀವಿ. ಶುದ್ಧ ರಿಷಭ ಇದ್ದಿದ್ದು ಕೋಮಲ್ ರಿಷಭ ಆಗ್ತದ, ಧ್ವನಿ ಚೇಂಜ್ ಆಗ್ತದ. ಅದ ಪ್ರಕಾರ ಶುದ್ಧ ದೈವತ ಏನದಲ್ಲ ಅದನ್ನು ನಾವು ಕೆಳಗೆ ಸರಿಸ್ತೀವಿ. ಅವಾಗ ಅದು ಶುದ್ಧದ ಅದು ಕೋಮಲ್ದ ಆಗಿಬಿಡ್ತದ, ಧ್ವನಿ ಚೇಂಜ್ ಆಗ್ತದ, ಕೋಮಲ್ ಸ್ವರ ಆಗ್ತದ.
ಅದಕ್ಕೆ ಯಾವುದು ಹಿಂಗೆ ನಾವು ಸರಿಸ್ತೇವಲ್ಲ ಅದಕ್ಕೆ ನಾವು ಛಲ್ ಥಾಟ್ ಅಂತ ಕರಿತೀವಿ. ಯಾವ ಶುದ್ಧ ಸ್ವರಗಳು ತಮ್ಮ ಜಗದಾಗದವಲ್ಲ ಅದಕ್ಕೆ ನಾವು ಅಚಲ್ ಥಾಟ್ ಅಂತ ಸಿತಾರದಲ್ಲಿ ಕರಿತೇವೆ. ಈ ಪ್ರಕಾರವಾಗಿ ನಮ್ಮ ಸಿತಾರ ವಾದ್ಯವು ಪ್ರಾಚೀನ ಕಾಲದಿಂದ ಡೆವಲಪ್ಮೆಂಟ್ ಹಾಕ್ಕೊಂಡು ಈಗ ಆಧುನಿಕ ಕಾಲದಲ್ಲಿ ಒಂದು ಲೆವೆಲ್, ಒಂದು ಪರ್ಫೆಕ್ಟ್ನೆಸ್ ಬಂದು ನಿಂತಿದೆ, ಸುಂದರವಾಗಿದೆ. ಅದಕ್ಕೆ ಲೇಡೀಸ್ ವಾಯ್ಸ್ ಅಂತಲೂ ಕೂಡ ಕರೀತಾರೆ ಈ ಸಿತಾರಿಗೆ. ಅದು ವಿದ್ಯಾರ್ಥಿಗಳನ್ನ ನೆನಪಿಟ್ಕೊಳ್ರಿ, ಲೇಡೀಸ್ ವಾಯ್ಸ್ ಕೇಳಿಕೆ ಬ್ಯೂಟಿಫುಲ್ ಅನ್ನಿಸ್ತದ. ಹಂಗೆ ನಮ್ಮ ಸಿತಾರ್ ಬಾರಿಸಿದ್ರೆ ಅಷ್ಟೊಂದು ಮನಸ್ಸಿಗೆ ತಂತಿನಾದ ಭಾಳ ಹೊಲಸ, ಭಾಳ ಕೆಟ್ಟ, ಹೌದಾ? ಅದಕ್ಕೆ ತಂತಿನಾದ್ಯ ಸಿತಾರ್ ಕೂಡ ಅಷ್ಟೇ ಏನು ಕುಂತು ಕೇಳೋರನ್ನ ಪರಿಣಾಮ ಬೀಳುವಂಗೆ ಕೆಲಸ ಮಾಡ್ತದೆ ಸಿತಾರ. ಅದಕ್ಕೆ ಈಗ ಸಿತಾರ ಏನಪ್ಪ ಅಂತಾರೆ ಒಂದು ಪರ್ಫೆಕ್ಟ್ ಆಗಿದೆ, ಪ್ರಸಿದ್ಧಿಯನ್ನು ಹೊಂದಿದೆ. ಆಮೇಲೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳು, ಲೇಡೀಸು ಅದಕ್ಕೆ ಭಾಳ ಅಟ್ರಾಕ್ಟಿವ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.